ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಚಾಕೋ ಕೇಕ್ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಫಸ್ಟ್ ಇದಕ್ಕೊಂದು ಡೈರಿ ಮಿಲ್ಕ್ ತೊಗೊಂಡಿದ್ದೀವಿ, ಆಲ್ಮಂಡ್ ಕ್ರಂಚ್ ಡೈರಿ ಮಿಲ್ಕ್ ಮತ್ತು ಓರಿಯೋ ಬಿಸ್ಕೆಟ್ಸ್. ಸೊ ಈಸಿಯಾಗಿ ಆಗಿಬಿಡುತ್ತೆ, ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಚಾಕ್ಲೇಟ್ನ ಫೈನ್ಲಿ ಚಾಪ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಹಾಲನ್ನ ಹಾಕಿ ಮೆಲ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಓರಿಯೋ ಬಿಸ್ಕೆಟ್ಸ್ನ ಫೈನ್ಲಿ ಪೌಡರ್ ಮಾಡ್ಕೊಂಡು ಬನ್ನಿ. ಫೈನಾಗಿ ಪೌಡರ್ ಆದಮೇಲೆ ಇದನ್ನು ಮೆಲ್ಟ್ ಆಗಿರೋ ಚಾಕ್ಲೇಟ್ಗೆ ಜಸ್ಟ್ ಇದನ್ನು ಆ್ಯಡ್ ಮಾಡಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಯಿತು ಅಂತ ಅಂದರೆ ಇನ್ನೂ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡಿಕೊಂಡು ಒಂದು ಫೈನಾಗಿ ಮಿಕ್ಸ್ ಕೊಡಬೇಕು. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತಂದರೆ ಬೇಕಿಂಗ್ ಪೌಡರ್. ಸೊ ಅದರಿಂದನೇ ಇದು ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಬೇಕಿಂಗ್ ಪೌಡರ್. ಸೊ ಇದನ್ನು ಹಾಕಿಬಿಟ್ಟು ಜಸ್ಟ್ ಎಕ್ಸ್ಟ್ರಾ ನೋ ಶುಗರ್, ನೋ ಜಾಗ್ರಿ, ನೋ ಮೈದಾ. ಸೊ ಟ್ರೈ ಮಾಡಿ ನೋಡ್ಬೋದು, ಮನೇಲೇ ಟ್ರೈ ಮಾಡಿ ನೋಡಿ. ಸೊ ಈ ಥರ ಈ ಕನ್ಸಿಸ್ಟೆನ್ಸಿಲಿ ಬ್ಯಾಟರ್ನ ರೆಡಿ ಮಾಡಿಕೊಂಡು, ಇದು ಓವನ್ ಇದ್ದರೆ ಬೇಗ ಆಗ್ಬೋದು, ಗೊತ್ತಿಲ್ಲ, ಬಟ್ ನನಗೆ ಓವನಲ್ಲಿ ಟ್ರೈ ಮಾಡಲಿಲ್ಲ. ಸೊ ಈ ಥರ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಒಂದು ತವಾದ ಮೇಲೆ ಇಡ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಈ 3 ಬೌಲ್ಸಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಜಸ್ಟ್ ಒಂದು 5 to 10 ಮಿನಿಟ್ಸ್ ಒಂದು ಕಂಟೈನರ್ನ ಮೇಲ್ಗಡೆ ಹಾಕಿ ತೆಗೆದುಬಿಟ್ರೆ ಲೈಕ್ ಚಾಕೋ ಲವಾ ಕೇಕ್ ಈಸ್ ರೆಡಿ. ಇದೊಂದು ಟೂತ್ ಪಿಕ್ಕಿಂದ ಫಸ್ಟ್ ಹಿಂಗೆ ಚೆಕ್ ಮಾಡಿ ನೋಡಿದರೆ ಟೂತ್ ಪಿಕ್ಕಿಗೆ ಇದು ಸ್ಟಿಕ್ಕಿ ಆಗಬಾರ್ದು. ಸೊ ಇದು ಆಗಿದೆ ಅಂತ ಅರ್ಥ. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.